ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಹೋಮ್. ಈಗ ನಾನೊಂದು ಖಾನಾವಳಿ ಸ್ಟೈಲ್ನಲ್ಲಿ ಮಡಕಿ ಉಸುಳಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಸಣ್ಣಾಗಿ ತಾಳಿಸ್ಕೊಂಡಿದ್ದ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕಿ ತಾಳಿಸ್ತಾ ಇದ್ದೀನಿ ಇದನ್ನು. ಆಮೇಲೆ ನಿನ್ನೆನೇ ನಾನು ಏನು ಮಾಡಿದ್ದೆ, ಮಡಕಿ ನೆನೆ ಹಾಕಿಟ್ಟಿದ್ದೆ. ನೋಡಿ, ಈಗ ಮಡಕಿ ಹಾಕ್ತಾಯಿದ್ದೀನಿ. ಈಗ ನೆನೆ ಸುದ್ದಿದ್ದು ಮಡಕಿ ಹಾಕ್ತಾಯಿದ್ದೀನಿ. ಹಾಕಿ ತಿರ್ಕೋಬೇಕೀಗ. ತಿರ್ಕೊಂಡಿಗೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಎಳ್ಳು ಪುಡಿ, ಶೇಂಗಾದ ಪುಡಿ ಮತ್ತು ಇದು ಕೊತ್ತಂಬರಿ, ಇಷ್ಟು ಇದರ ಮಸಾಲೆ. ಈಗ ನಾನು ಏನು ಮಾಡಿದ್ದೀನಿ, ತಾಳಿಸ್ತಾ ಇದ್ದೀನಿ. ಇದನ್ನು ಅವರಿಗೆ ಇಲ್ಲಿ ಹಾಕ್ತಾಯಿದ್ದೀನಿ ಎಳ್ಳು ಪುಡಿ, ಶೇಂಗಾದ ಪುಡಿ, ಆಮೇಲೆ ಉಸುಳಿ ಮಸಾಲ ಅಂತ ಒಂದು ಮಾಡಿಟ್ಟಿರ್ತೀನಿ ನಾನು. ಅದರ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಉಪ್ಪು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೋಬೇಕು. ನನಗೆ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ನೀವೊಂದು ಟೊಮೆಟೊನ ಹಾಕ್ಕೋಬೋದು. ಟೊಮೆಟೊ ಇರಲಿಲ್ಲ ಮನೆಗೆ, ಅದಕ್ಕೆ ಹಾಕಿಲ್ಲ ನಾನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ನೋಡಿ, ಈಗ ಸ್ವಲ್ಪ ಸಿಮ್ನಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಹಾಕಿಬಿಟ್ರೆ ಇದು ಖಾನಾವಳಿ ಸ್ಟೈಲ್ನಲ್ಲಿ ಉಸುಳಿ ರೆಡಿ ಆಗ್ತದೆ. ಇದೇ ರೀತಿ ನೀವು ಎಲ್ಲ ಉಸುಳಿನೂ ಮಾಡ್ಕೋಬೋದು. ಹುರುಳಿದು ಮಾಡ್ಕೋಬೋದು, ಆಮೇಲೆ ಹೆಸರು ಕಾಳು ಮಾಡ್ಕೋಬೋದು. ನಾನು ಇವತ್ತು ಮಡಕೆ ಕಾಳು ಹಾಕೋದು ಮಾಡಿದ್ದು ತೋರಿಸ್ತಾ ಇದ್ದೀನಿ. ಇದೆ ಇದು ಖಾನಾವಳಿ ಸ್ಟೈಲು. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಈಗ ಇದನ್ನು ಡಿಶ್ ಔಟ್ ಮಾಡ್ತಾಯಿದ್ದೀನಿ ನಾನು. ಬಿಸಿ ಬಿಸಿ ಕಾಳು ಪಲ್ಯ, ಭಾಕ್ರಿ ಅಥವಾ ಚಪಾತಿ ಇದ್ರೆ ಊಟ. ಅಯ್ಯೋ, ಒಂದು ತಿನ್ನೋ ಚಪಾತಿ 4 ಚಪಾತಿ ತಿಂತಾರೆ ಎಲ್ಲರೂ. ಇದೇ ರೀತಿ ನೀವು ಒಮ್ಮೆ ಯಾವುದೇ ಕಾಳು ಪಲ್ಯ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.